ಹಾಯ್, ಅಫ್ಘಾನಿಸ್ತಾನ ವಿರುದ್ಧ ಒನ್ ಆ್ಯಂಡ್ ಓನ್ಲಿ ಟೆಸ್ಟ್ನಲ್ಲಿ ಎಂಫ್ಯಾಟಿಕ್ ವಿಕ್ಟ್ರಿ ಭಾರತಕ್ಕೆ ಸಿಕ್ಕಿದೆ. ಅದರಲ್ಲೂ ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಹುಡುಗರು. ಏನು ಅಂತಂದರೆ, ಟೆಸ್ಟ್ ಕ್ರಿಕೆಟ್ನ ಹಿಸ್ಟ್ರಿಯಲ್ಲಿ ಭಾರತದ ಅತಿ ದೊಡ್ಡ ಮಾರ್ಜಿನ್ನ ಗೆಲುವು, ಇನ್ನಿಂಗ್ಸ್ ಅಂಡ್ 300 ರನ್ಸ್ ಅಂತರದಿಂದ ನಾವು ಗೆದ್ದಿದ್ದೀವಿ. ಸೊ ಈ ಒಂದು ಟೆಸ್ಟ್ ಆಗಬೇಕಾದ್ರೆ ವೆರಿ ಕ್ಲಿಯರ್ ಕಟ್ ಗೊತ್ತಿತ್ತು, ಇದೊಂದೊಂಥರ ವಾರ್ಮ್ ಅಪ್ ನಮಗೆ ಅಂತ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೀಮ್ಗಳೇ ಬಂದು ಒದ್ದಾಡ್ತಾರೆ ನಮ್ಮ ಸ್ಪಿನ್ ಟ್ರ್ಯಾಕಲ್ಲಿ, ಭಾರತದ ಸರ್ಫೇಸಲ್ಲಿ. ಅಂಥದ್ರಲ್ಲಿ ಅಫ್ಘಾನಿಸ್ತಾನಿಂದ ಏನು ವಂಡರ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಬ್ಬ ಇದ್ದಿದ್ದರೆ ಮೇ ಬಿ ಅವ್ರು ಫೈಟ್ ಕೊಡ್ತಾಯಿದ್ರು. ಅದು ಯಾರು ಅದರ ಬಗ್ಗೆ ಮಾತನಾಡೋಣ. ಫಸ್ಟ್ ಆಫ್ ಆಲ್ 564ಕ್ಕೆ 8 ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ KL ರಾಹುಲ್. ಒಂದು ಎಡ್ಜ್ ಬಗ್ಗೆ ಸ್ವಲ್ಪ ವಿವಾದಗಳಿತ್ತು, ಒಪ್ಕೊಳ್ಬೇಕಾಗಿತ್ತು, ಹಾನೆಸ್ಟ್ ಆಗಿರಬೇಕಾಗಿತ್ತು, ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು KL ರಾಹುಲ್ ತೋರಿಸ್ಬೇಕಾಗಿತ್ತು, ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ರು ಅಂತ. ನೀವು ಅದರ ಬಗ್ಗೆ ಕಮೆಂಟ್ ಮಾಡಿ, ಅದು ಸರಿ ಇತ್ತಾ KL ರಾಹುಲ್ ಮಾಡಿದ್ದು ಅಂತ, ಅಥವಾ ಅವ್ರಿಗೆ ಗೊತ್ತಾಗದೆ ಏನಾದರೂ ಎಡ್ಜ್ ಆಗಿತ್ತಾ ಅಂತ. ಅದಾದಮೇಲೆ ಶುಭ್ಮನ್ ಗಿಲ್ ಹಾಗೆ ರಿಷಬ್ ಪಂತ್ ಇಬ್ಬರು ಇನ್ನಿಂಗ್ಸ್ ಕೂಡ ಫ್ಯಾಂಟ್ಯಾಬ್ಲಸ್. 564 ಅಂದಾಗಲೇ ಇಟ್ ವಾಸ್ ವೆರಿ ಕ್ಲಿಯರ್ ನಾವು ಇನ್ನಿಂಗ್ಸ್ ಗೆಲುವನ್ನು ಸಾಧಿಸ್ತೀವಿ ಅಂತ. ಬಟ್ ಇಂಥ ಒಂದು ದೊಡ್ಡ ಮಾರ್ಜಿನ್ ಅಬ್ಸಲ್ಯೂಟ್ಲಿ ಔಟ್ಸ್ಟ್ಯಾಂಡಿಂಗ್. ಇನ್ನು ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ಮಾನವ್ ಸುತಾರ್ ಎಂಥ ಒಂದು ಡ್ರೀಮ್ ಡೆಬ್ಯೂ, 6 ವಿಕೆಟನ್ನು ಗಳಿಸ್ತಾರೆ. ಮಾನವ್ ಸುತಾರ್ ಬಗ್ಗೆ ತುಂಬ ಡಿಸ್ಕಷನ್ಸ್ ಇತ್ತು. ನಾವು ಅವ್ರನ್ನ ಸ್ವಲ್ಪ ಗ್ಲಿಮ್ಸ್ ಈ ಗುಜರಾತ್ ಟೈಟನ್ಸಲ್ಲಿ ನೋಡಿದ್ವಿ IPL ಅಲ್ಲಿ. ಬಟ್ ಟೆಸ್ಟ್ ಕ್ರಿಕೆಟ್ಗೆ ಇಷ್ಟು ಮಟ್ಟಿಗೆ ಅಡ್ಯಾಪ್ಟ್ ಆಗ್ತಾರೆ, ಇಷ್ಟು ಟರ್ನ್ ಇದೆ ಅವರ ಬೌಲಿಂಗ್ ಆ್ಯಕ್ಷನ್, ಹಾಗೆ ಗ್ರಿಪ್, ಪ್ರತಿಯೊಂದು ಅವರು ತೊಗೊಂಡಂಥ ವಿಕೆಟ್ಗಳು ಡಿಸೀವಿಂಗ್ ಆಗಿತ್ತು. ಅಫ್ಘಾನಿಸ್ತಾನ ಅವರಿಗೆ ಯಾವುದೇ ಕ್ಲೂ ಇರಲಿಲ್ಲ. ರವೀಂದ್ರ ಜಡೇಜಾ ಇಲ್ಲದೆ ಹೇಗೆ ಟೆಸ್ಟ್, ಅಶ್ವಿನ್ ಇಲ್ಲದೆ ಹೇಗೆ ಅಂತಂದಾಗ ನಾನಿದ್ದೀನಿ, ಯಂಗ್ಸ್ಟರ್ ಇದ್ದೀನಿ ಅಂತ ಬಂದು ತೋರಿಸಿದ್ರು ಮಾನವ್ ಸುತಾರ್. ನಿಜಕ್ಕೂ ನಾನಂತೂ ಫಿದಾಗ್ಬಿಟ್ಟೆ. ಅವರ ಒಂದು ಬೌಲಿಂಗ್ ಆ್ಯಕ್ಷನ್ ಇರ್ಬೋದು, ಹಾಗೆ ಫ್ಲೈಟ್ ಕೊಟ್ಟಿದ್ದವರು, ಅಥವಾ ಪಿಚ್ ಮಾಡಿದಂಥ ಸರ್ಫೇಸ್ಗಳು, ಎಲ್ಲೆಲ್ಲಿ ಏರಿಯಾಗಳು ಎಲ್ಲವೂ ಕೂಡ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು, ಅದ್ಭುತವಾಗಿತ್ತು. ಆಲ್ಮೋಸ್ಟ್ ನಾವು ಕೆಲವೊಂದು ಡಿಸೀವ್ ಆದಂಥ ರಿಷಬ್ ಪಂತ್ ಅದನ್ನು ಕಲೆಕ್ಟ್ ಮಾಡುವಾಗಲೇ ಗೊತ್ತಾಗ್ತಾ ಇತ್ತು ಹೇಗಿತ್ತು ಅಂತ. ಸೊ ಹಾಗೆ ಅವ್ರ ಜೊತೆಗೆ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರಸಿದ್ಧ ಕೃಷ್ಣ. ಇನ್ನೊಂದು ವಿಕೆಟ್ ಗಳಿಸಿದ್ರು ವಾಷಿಂಗ್ಟನ್ ಸುಂದರ್. ಎಲ್ಲ 10 ವಿಕೆಟ್ ಕೂಡ ಫಸ್ಟ್ ಇನ್ನಿಂಗ್ಸಲ್ಲಿ ಹೋಗಿದ್ದೆ ಗುಜರಾತ್ ಟೈಟನ್ಸ್ ಬೌಲರ್ಗಳಿಗೆ ಅನ್ನೋದು ಮತ್ತೊಂದು ವಿಶೇಷ. ಸೊ ಎನಿವೆ, ಇಂಡಿಯಾಗೆ ಬಂದಮೇಲೆ ಅವ್ರು ಇಂಡಿಯನ್ ಬೌಲರ್ಸ್, ಬಟ್ ಒಳ್ಳೆ ಒಂದು ಕಂಟೈನ್ ಮಾಡಿದ್ರು. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನಾದರೂ ಫೈಟ್ ಕೊಡ್ತಾರಾ ಅಂತ ನೋಡಿದಾಗ ಆಮೇಲೆ ಅಬ್ಬರಿಸಿದ್ದು ಮತ್ತೆ ವಾಷಿಂಗ್ಟನ್ ಸುಂದರ್. ಫಸ್ಟಿಗೆ 1 ವಿಕೆಟ್ ಫಸ್ಟ್ ಇನ್ನಿಂಗ್ಸಲ್ಲಿ, ಎಲ್ಲೋ 10 ವಿಕೆಟ್ ಸಿಗುತ್ತೆ ಮಾನವ್ ಸುತಾರ್ಗೆ ಅಂತಂದಾಗ ಒಂದೇ ವಿಕೆಟ್ಗೆ ಅವರು ರೆಸ್ಟ್ರಿಕ್ಟ್ ಆದರು. ಆದರೆ ಕುಲ್ದೀಪ್ ಯಾದವ್ ಅವರ ಎಕ್ಸ್ಪೀರಿಯನ್ಸ್, 7.5 ಓವರಲ್ಲಿ 1 ಮೇಡಿನ್ 30 ರನ್ 3 ವಿಕೆಟ್. ಸುಂದರ್ 11 ಓವರಲ್ಲಿ 4, 36 ರನ್ 4 ವಿಕೆಟ್. ಅಶ್ವಿನ್ ಅವರ ಜಾಗವನ್ನು ನಾನು ತುಂಬ ಬಲ್ಲೆ ಅನ್ನೋದನ್ನು ವಾಷಿಂಗ್ಟನ್ ಸುಂದರ್ ತೋರಿಸಿದ್ರು. ಒಂದು ಸ್ವಲ್ಪ ಟೈಮ್ ಆದಮೇಲೆ ಸುಂದರ್ ಒಂದು ಟೆಸ್ಟ್ ಕ್ರಿಕೆಟಲ್ಲಿ ಕಾಣಿಸ್ಕೊಂಡಿದ್ದು. ಬಟ್ ಫೈನ್ ಫಿನಿಶ್ ಅಂತ ಹೇಳಬೇಕು. ಇನ್ನಿಂಗ್ಸ್ ಹಾಗೆ 300 ರನ್ಗಳ ಗೆಲುವು. ನಾನು ಆರಂಭದಲ್ಲೇ ಹೇಳಿದಾಗೆ ಇದಕ್ಕಿಂತ ಮುಂಚೆ ಯಾವ್ದು ನಮ್ದು ರೆಕಾರ್ಡ್ ಆಗಿತ್ತು ಅಂತಂದರೆ 2018ರಲ್ಲಿ ಇನ್ನಿಂಗ್ಸ್ ಆಗಿ 272 ರನ್ನಿಂದ ವೆಸ್ಟ್ ಇಂಡೀಸ್ ವಿರುದ್ಧ ನಾವು ಗೆದ್ದಿದ್ವಿ ರಾಜ್ಕೋಟಲ್ಲಿ. ದಟ್ ವಾಸ್ ದ ಬಿಗ್ಗೆಸ್ಟ್ ಮಾರ್ಜಿನ್ ಇನ್ ಟೆಸ್ಟ್ ಕ್ರಿಕೆಟ್ ಫಾರ್ ಇಂಡಿಯಾ. ಎರಡನೇದು ನಮ್ಮ ಬೆಂಗಳೂರಲ್ಲಾಗಿತ್ತು, ಇದೇ ಅಫ್ಘಾನಿಸ್ತಾನ್ ವಿರುದ್ಧ. ಇನ್ನಿಂಗ್ಸ್ ಆಗಿ 262 ರನ್ಗಳ ಅಂತರದ ಗೆಲುವು. ಜೂನ್ 14ನೇ ತಾರೀಕು 2018ರಲ್ಲಿ ಅದೇ ಇಸ್ವಿಲಿ ಮತ್ತೊಂದು ಗೆಲುವನ್ನು ನಾವು ಸಾಧಿಸಿದ್ವಿ. ಸೊ ಇದೆರಡು ನಮ್ಮ ಹೆಚ್ಚಿನ ಮಾರ್ಜಿನ ಗೆಲುವಾಗಿತ್ತು. ಇವತ್ತು ಇನ್ನಿಂಗ್ಸ್ ಅಂಡ್ 300 ರನ್ ಒಂದು ಡಿಫ್ರೆನ್ಸ್. ನನಗನ್ಸುತ್ತೆ ರಶೀದ್ ಖಾನ್ ಏನಾದರೂ ಈ ಟೀಮಲ್ಲಿ ಇದ್ದಿದ್ದರೆ ಬಹುತೇಕ ಅವರು ಸ್ವಲ್ಪ ಫೈಟ್ ಕೊಡ್ತಾಯಿದ್ರು. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಕಾಡಿರೋರು ರಶೀದ್ ಖಾನ್ಗೆ ಬೇಕಾದಂಥ ಪಿಚ್ ಇದಾಗಿತ್ತು. ಅವರ ಟರ್ನ್ಗೆ, ಅವರ ಫ್ಲೈಟ್ಗೆ, ವೇರಿಯೇಷನ್ಸ್ಗೆ ಮತ್ತೊಂದು ಸ್ಟ್ರಾಂಗ್ ಒನ್ಗಳನ್ನು ಏನು ಹಾಕ್ತಾರೆ. ಸೊ ಅದು ರಶೀದ್ ಖಾನ್ಗೆ ಆ್ಯಪ್ಟ್ ಆದಂಥ ಪಿಚ್. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರ ಟೀಮಲ್ಲಿ ಇರಲಿಲ್ಲ. ಬಟ್ ಒಳ್ಳೆ ಗೆಲುವು. WTC ಹಿತದೃಷ್ಟಿಯಿಂದ ನಾವು ಸ್ವಲ್ಪ ಕೆಳಗಿದ್ದೀವಿ ಬಾಟಮಲ್ಲಿ. ಸೊ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತೀನಿ, ನಮ್ಮ ಪೊಸಿಷನ್ ಹೇಗಿದೆ, ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ಟೆಸ್ಟ್ ಮುಕ್ತಾಯ ಆಗಿದೆ ಆಫ್ಟರ್ IPL. ಕ್ವಿಕ್ಕಾಗಿ ಮುಗೀತು. ಯಾವುದೇ ಹೆಚ್ಚಿನ ಒಂದು ಬ್ಯಾಟಿಂಗ್ ನಮಗೆ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಸಿಗಲಿಲ್ಲ, ಅವಕಾಶನೇ ಸಿಗಲಿಲ್ಲ. ಬಟ್ ಕಂಗ್ರ್ಯಾಚುಲೇಷನ್ಸ್ ಶುಭ್ಮನ್ ಗಿಲ್ ಆ್ಯಂಡ್ ಬಾಯ್ಸ್. ಓವರ್ ಟು ODIs. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಅನಾಲಿಸಿಸ್ ನಿಮಗೆ ಕೊಡ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.